ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ವಿಜಿ ಗೀತಾಗೆ ಕ್ಲಾಸ್ ತೊಗೊಂಬಟ್ನ ಇಲ್ಲೇನು ವಿಜಿ ನಾಟಕ ಮಾಡ್ತಿದ್ದಾನ? ಏನಾಗ್ತದ ಇಲ್ಲಿ? ಹಾಗಾದರೆ ಭಾನು ಮತ್ತು ವಿಶ್ವ ಹಾಕಿದ್ದು ಸುಳ್ಳ? ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಮ್ಮ ಮಗ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಅಪ್ಪನ ಫೋಟೋ ಮುಂದೆ ಬಂದು ನಿಂತು ಈ ಕಡೆ ಅಮ್ಮನ ಬಾ ಅಮ್ಮ ಹೋಗೋಣ, ನಿನ್ಗಿಷ್ಟ ಅಮ್ಮನ ಆಗ್ತದೆ ಇಲ್ಲಿರೋದು ಬೇಡ ಅಂತ ಕಿರಣ್ ಹೇಳೋರಿದ್ದೆ. ಈ ಕಡೆ ಭಾನುಮತಿ ಅಂತೂ ನಿಮ್ಮ ಅಪ್ಪಂಗೆ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅನ್ನೋದು ಇಷ್ಟ, ನಾವು ಎಲ್ಲರೂ ಕೂಡ ಒಟ್ಟಿಗೆ ಇರೋಣ. ಇವತ್ತು ನಾನು ಇಲ್ಲಿ ಮುಂದೆ ಬಂದು ನಿಂತಿದ್ದೆ. ಇವತ್ತು ಹುಣ್ಮೆ ದಿನ ಬೆಳೆದಂಗಳು ಊಟ ಮಾಡ್ತಿದ್ವಿ. ಎಲ್ಲರೂ ಕೂಡ ಜೊತೆಯಾಗಿ ಇದ್ದು ಊಟ ಮಾಡಿದ್ರೆ ಎಲ್ಲರೂ ಒಂದಾಗಿರ್ತಾರೆ ಅನ್ನೋದು ಅವ್ರ ಭಾವ. ಅದಕ್ಕೋಸ್ಕರ ಜೊತೆಗೆ ವಿಜು ಇದ್ದಾನೆ, ನಾನು ಯಾವತ್ತೂ ಕೂಡ ಇಲ್ಲಿಂದ ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಎಲ್ಲವನ್ನ ಕೂಡ ವಿಜು ಕೇಳಿಸ್ತೇನೆ ಅಂತ ಗೊತ್ತದೆ, ಹಾಗಾಗೇ ಅವ್ರು ಹೇಳ್ತಾರೆ. ಜೊತೆಗೆ ಅವ್ರ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತೆ. ನಂತರ ಈ ಕಡೆ ವಿಜಿ ಬಂದಿದ್ದೆ. ಅಪ್ಪ ಬೆಳೆದಂಗಳು ಊಟ ಮಾಡ್ತಿದ್ರಮ್ಮ ಅಂದಾಗ, ಹೌದು ಬೆಳೆದಂಗಳು ಊಟ ಮಾಡ್ತಿದ್ರು, ನಿನಗೂ ಗೊತ್ತದೆ ಅಲ್ವಾ ವಿಜಯ್, ಹುಣ್ಮೆ ದಿನ ಅವ್ರು ಮಾಡ್ತಿದ್ರು. ಬಟ್ ಅವ್ರು ಸತ್ ನಂತರ ಎಲ್ಲವೂ ಕೂಡ ನಿಂತೋಯ್ತು. ಹೌದು, ಇಷ್ಟು ದಿನ ನೆನಪಿಗ್ತಾ ಇದ್ದಿದ್ದು ಈಗ ಯಾಕೆ ನೆನಪು ಮಾಡ್ಕೋತಿದ್ಯಾ ಅಂದಾಗ, ನೆನಪು ಮಾಡ್ಕೊಳ್ಳೋ ಸಂದರ್ಭ ಬಂತಮ್ಮ, ಯಾಕೋ ಬೆಳೆದಂಗಳು ಊಟ ಮಾಡಬೇಕು ಅನಿಸ್ತದ. ಇವತ್ತು ನೀವು ಎಲ್ಲರೂ ಕೂಡ ಅಡುಗೆ ಮಾಡಿ ಎಲ್ಲರೂ ಕೂಡ ಬೆಳೆದಂಗಳು ಊಟ ಮಾಡೋಣ ಅಂತ ಹೇಳ್ತಾನೆ. ಅಯ್ಯೋ ಖಂಡಿತ, ನೀನು ಹೇಳಿದ್ರೆ ಬೇಡ ಅಂತ ಹೇಳ್ತೀವ, ಖಂಡಿತ ಬೆಳೆದಂಗಳು ಊಟ ಮಾಡೋಣ. ಆದರೆ ಒಂದೇ ಒಂದು ವ್ಯತ್ಯಾಸ ಇದೆ, ನಿಮ್ಮ ಅಪ್ಪನ ಬದಲಾಗಿ ನಾನು ಕೈ ತುತ್ಕೊಡ್ತೀನಿ ಅಂತಾರೆ. ಅಯ್ಯೋ ಅಮ್ಮ, ಇದರಲ್ಲಿ ಇರೋದು ಸಣ್ಣ ಚೇಂಜಸ್. ನನಗೆ 3 ಜನ ಅಮ್ಮಂದಿರಿದ್ದಾರೆ. ಒಂದು ನೀನು, ಒಂದು ಭಾನು ಅಮ್ಮ, ಹಾಗೆ ಒಂದು ಹೆಣ್ಣು ಕೊಟ್ಟ ಅತ್ತೆ ಕೂಡ ಅಮ್ಮನೇ ಅಲ್ವಾ, ಚಂದ್ರಿಕಾ ಅಮ್ಮ. ನೀವು 3 ಜನ ಕೂಡ ಸ್ಪೆಷಲ್ ಆಗಿ ಡಿಶಸ್ ಮಾಡಿ, ಹಾಗೆ 3 ಜನ ಮಕ್ಕಳಿದ್ವಿ, ಎಲ್ಲರೂ ಕೂಡ ಕೈ ತುತ್ಕೊಡಿ, ಸಖತ್ತಾಗಿರತ್ತೆ ಅಂತ ಹೇಳ್ತಾರೆ. ಈ ಕಡೆ ಮಾತಿನಿಂದ ಸುಧಾರಾಣಿ ಅವ್ರಿಗೆ ನೋವಾಗತ್ತೆ. ಅದು ಗೀತಾ ಗೊತ್ತಾಗುತ್ತೆ. ಆದರೂ ಕೂಡ ಸರಿ ಆಯಿತು ಮಗನೇ, ನೀನು ಹೇಳ್ದಾಗಲೇ ಆಗಲಿ ಅಂತ ಹೇಳ್ತಾರೆ. ನಂತರ ಈ ಕಡೆ ವಿಜಿಗೆ ನೀವೆಲ್ಲ ಒಪ್ಕೊಂಡಿದ್ರ ಅಂತ ಭಾನುಮತಿ ಅಮ್ಮಂಗೆ ವಿಶ್ವ ಹೇಳಿ ಬರ್ತೀನಿ ಅಂತ ಹೋಗ್ತಾರೆ. ನಂತರ ಆ ಕಡೆ ಭಾನುಮತಿ ಮತ್ತು ಮಗ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ಅಮ್ಮ ನಿನ್ನ ಪ್ಲ್ಯಾನ್ ಸಕ್ಸಸ್ ಆಯ್ತಮ್ಮ, ಏನು ನೀನು ಬೆಳೆದಂಗಳು ಊಟ ಹಾಗೆ ಹೀಗೆ ಅಂದಾಗ, ಹೌದು ಮಗನೇ, ಬೆಳೆದಂಗಳು ಊಟ ನಿಮ್ಮ ಅಪ್ಪನ ಆಸೆ, ಅದನ್ನು ಮಾಡಲಿ ಅಂತಾನೆ ವಿಜಿ ನಾನು ಅವನ ಮುಂದೆ ಕೇಳಲಿ ಅಂತ ಮಾತಾಡಿದ್ದು. ನಾವು ಅಂದ್ಕೊಂಡಾಗೆ ಆಗ್ತದೆ ಅಂತ ಹೇಳ್ತಾರೆ. ಜೊತೆಗೆ ಟೈಮ್ ಅನ್ನೋದು ಎಲ್ಲ ಬಾರಿ ಕೂಡ ನಮ್ಮ ಕಡೆ ಇರಲ್ಲ. ಟೈಮ್ ಬರೋ ತನಕ ನಾವು ಕಾಯಬೇಕಾಗತ್ತಾ. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಟೈಮ್ ಬರೋ ತನಕ ಕಾಯೋದಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ವಿಜಿನ ಮುಗಿಸ್ಬಿಡ್ತೀಯ ಅಮ್ಮ ಅಂತ ಕೇಳಿದಾಗ, ವಿಜಿ ಮುಗಿಸೋದಾ? ಅವನೇ ನಮ್ಮ ಟ್ರಂಪ್ ಕಾರ್ಡ್, ಅವನೇ ನಮ್ಮ ಅಸ್ತ್ರ, ಅವನ್ನ ಮುಗಿಸೋಕೆ ಎಲ್ಲ ಆಗುತ್ತೆ. ಅವನ್ನ ಮುಗಿಸೋದಲ್ಲ, ಅವನು ನಮ್ಮ ಹತ್ರ ಆಗಬೇಕು, ಅವರಿಂದ ದೂರ ಆಗಬೇಕು, ನಮ್ಮ ಮಾತನ್ನು ನಂಬೋ ಹಾಗಾಗಬೇಕು, ಆ ರೀತಿ ಆಗಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ, ಅಮ್ಮ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ಅಮ್ಮ, ಅಲ್ಲಿ ಏನಾಗ್ತದೆ ಏನು ತುಂಬಾ ಕ್ಯೂರಿಯಾಸಿಟಿ ಇದೆ. ಬೆಳೆದಂಗಳ ಊಟದಲ್ಲಿ ಏನೋ ಖಂಡಿತ ಆಗುತ್ತೆ, ನೀನೇನೋ ಮಾಡ್ತೀಯ, ಅದು ಏನು ಅನ್ನೋ ಕ್ಯೂರಿಯಾಸಿಟಿನೇ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ವೆಯ್ಟ್ ಮಾಡು ಮಗನೆ ಅಂತ ಹೇಳ್ತಾರೆ ಭಾನುಮತಿ. ಆದರೆ ಇಲ್ಲಿ ವಿಜಿ ಹೇಳೋಕೆ ಅಂತ ಬಂದವನು ಹೇಳಿದ್ನ ಬಿಟ್ನ ಅಂತಾನೆ ತೋರಿಸೋದಿಲ್ಲ. ಆದರೆ ಅರ್ಥ ಇಲ್ಲಿ ವಿಜಿ ಖಂಡಿತ ಹೇಳಿರ್ತಾನೆ, ಹೇಳೋಕ್ಕೂ ಮುನ್ನ ಅವ್ರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡಿರಬಹುದು. ಅದಕ್ಕೋಸ್ಕರನೇ ವಿಶ್ವ ತೋರಿಸಿಲ್ಲ. ಹಾಗಿದ್ರೆ ಒಂದು ಅನುಮಾನ ಅಂತೂ ತುಂಬಾ ಬರುತ್ತೆ. ಇಲ್ಲಿ ಯಾರು ಏನೇ ಹೇಳಿದ್ರು ಕೂಡ ವಿಜಿ ಅವರನ್ನೇ ನಂಬ್ತಿದ್ದಾನೆ ಅಂದರೆ, ಒಮ್ಮೆ ಯೋಚನೆ ಮಾಡೋಣ ಅಂದರೆ ಖಂಡಿತ ಭಾನುಮತಿ ಚಾಪೆ ಕೆಳಗಡೆ ನುಗ್ಗಿದ್ರೆ ವಿಜಿ ರಂಗೋಳೆ ಕೆಳಗಡೆ ನುಗ್ತಿದ್ದಾನೆ ಅನಿಸುತ್ತೆ. ಕಳ್ಳರನ್ನ ತಂದು ಮನೇಲಿ ಇಟ್ಕೊಂಡೆ ಅವ್ರು ಮಾಡ್ತಿರೋ ಎಲ್ಲ ಸ್ಕೀಮ್ಸ್ ಕೂಡ ಗೊತ್ತಾಗುತ್ತೆ. ಆಗ ನಾವು ಅಲರ್ಟ್ ಆಗಿ ಇರ್ಬೋದು. ಶತ್ರುಗಳನ್ನು ದೂರ ಇಟ್ಟಷ್ಟು ತೊಂದರೆನೇ ಜಾಸ್ತಿ. ಆಕೆನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಶ್ರುತಿ ಜಾಗಕ್ಕೆ ಅವಳನ್ನ ಕಳಿಸ್ಬೇಕು ಅಂತಾನೆ ವಿಜಿ ಇದನ್ನೆಲ್ಲ ಮಾಡ್ತಿರ್ಬೋದು, ನಂಬೋ ಹಾಗೆ ನಟಿಸ್ತಿರ್ಬೋದು. ಭಾನುಮತಿ ಗೆಲ್ತಿದ್ದೀನಿ ಅಂತ ಬೀಗ್ತಾ ಇದ್ರೆ, ಯಾರು ಗೊತ್ತು ಗೆಲ್ತಿರೋದು ವಿಜಿನೇ ಆಗಿರ್ಬೋದು. ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ನಂತರ ಈ ಕಡೆ ಭಾನುಮತಿ ಅಡುಗೆನ ರೆಡಿ ಮಾಡಿ ಅದಕ್ಕೆ ವಿಜಿಗೆ ವಿಷ ಹಾಕಬೇಕು. ವಿಜಿ ಕೈಯಾರೆ ತಿಂತಾನೆ, ಅವ್ನು ಸತ್ತು ಹೋಗಬೇಕು, ಸತ್ರ ಎಲ್ಲ ಕೂಡ ಸರಿ ಹೋಗುದು ಅಂತ ಹೇಳಿ ಭಾನುಮತಿ ವಿಶ್ವನ ಬೆರೆಸ್ತಿದ್ದಾರೆ. ಇದನ್ನು ಗೀತಾ ರೆಕಾರ್ಡ್ ಮಾಡ್ಕೋತಾಳೆ. ನಂತರ ಈ ಕಡೆ ಇಬ್ಬರು ಕೂಡ ಅಮ್ಮಂದಿರು ಡಿಶಸ್ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಡೆ ಭಾನುಮತಿ ಕೂಡ ಡಿಶಸ್ ರೆಡಿ ಮಾಡಿಟ್ಟು ನಾನು ತೊಗೊಂಡು ಹೋಗ್ತೀನಕ್ಕ ಅಂತ ಹೇಳಿ ತೊಗೊಂಡು ಹೋಗ್ತಿದ್ರೆ, ಈ ಕಡೆ ಮೇಲ್ಗಡೆ ಎಲ್ಲರೂ ಕೂಡ ತಿಂಗಳ ಊಟಕ್ಕೆ 3 ಜನನೂ ಕೂಡ ಶೇಖರ್ ಅವರು, ವಿಜಿ, ಕಿರಣ್ ಎಲ್ಲರೂ ಕೂಡ ರೆಡಿ ಮಾಡ್ಕೋತಿದ್ದಾರೆ. ಅಣ್ಣ ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಖಂಡಿತ ನನ್ನ ಜೀವನದಲ್ಲಿ ಇದನ್ನೆಲ್ಲ ನೋಡ್ತೀನಿ ಅಂತಾನೆ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಅಮ್ಮನೇ ಕಾರಣ ಅಂತ ಹೇಳ್ತಿದ್ದಾನೆ ವಿಜಿ. ನಂತರ ಹೌದು ತನ್ನಮ್ಮ ದೇವತೆ ಅನ್ನೋ ಥರ ಮಾತಾಡ್ತಿದ್ರೆ, ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ತುಂಬ ದಿನ
ದೂರ ಇಲ್ಲ. ಆ ಭಾನುಮತಿ ಎಂಥ ರಾಕ್ಷಸಿ ಅಂತ ಶ್ರೀಕರ್ ಅವರು ಹೇಳ್ತಿದ್ದಾರೆ. ನಂತರ ಈ ಕಡೆ ಗೀತಾ ಬಂದು ಏನೋ ಹೇಳಬೇಕು ವಿಶ್ವನ ಅಂತ ಬರ್ತಾಳೆ. ಬಟ್ ವಿಜಯ್ ಅಷ್ಟರಲ್ಲಿ ಬಂದು ಭಾನುಮತಿ ಅಮ್ಮ ಬಂದಿದ್ದಾರೆ, ತಡ ಆಗ್ತಿದೆ, ನೀವೆಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ನಂತರ ಈ ಕಡೆ ಗೀತಾ ವಿಜಿಗೆ ವಿಶ್ವ ಹಾಕಿ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಮೊದಲು ಈ ವಿಶ್ವನ ಹೇಳಬೇಕು, ಹೇಳೋಣ ಅಂತ ಬಂದರೆ ವಿಜಯ್ ತಡೆದ್ಬಿಟ್ನಲ್ಲ ಅಂತ ಅಂದ್ಕೊಂಡು ಅವಳು ಕೂಡ ಹೋಗ್ತಿದ್ರೆ ಮೇಲ್ಗಡೆ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ. ಇವತ್ತಿನ ಕಾಲದಲ್ಲಿ ಯಾರು ಕೂಡ ಈ ರೀತಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟನೇ ಮಾಡೋದಿಲ್ಲ. ಇದನ್ನೆಲ್ಲ ಅಣ್ಣನಿಂದನೇ ಸಾಧ್ಯ ಆಗಿದ್ದು ಅಂತ ಹೇಳ್ತಿದ್ರೆ ಚಂದ್ರಿಕಾ ಅವರು. ಇದೆಲ್ಲ ಸಾಧ್ಯ ಆಗಿದ್ದು ಅಮ್ಮನಿಂದ. ಅಮ್ಮ ಈ ಮಾತುಗಳನ್ನೆಲ್ಲ ಆಡ್ತಿದ್ದಾಗ ನಾನು ಕೇಳಿಸ್ಕೊಂಡೆ, ಹಾಗಾಗಿ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ಇವತ್ತು ನಾವೆಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ದೀವಲ್ವ, ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾನೆ. ನಂತರ ಈ ಕಡೆ ಗೀತಾ ಕೂಡ ಬರ್ತಾರೆ. ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಡ್ಯಾನ್ಸ್ ಕುಣಿತ ಹಾಡು ಎಲ್ಲನೂ ಕೂಡ ಮಜಾ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ನಂತರ ಈ ಕಡೆ ಬೆಳದಿಂಗಳ ಊಟ ಶುರು ಆಗುತ್ತೆ. ಎಲ್ಲರೂ ಕುತ್ಕೊಂಡಿದ್ದಾರೆ. ಈ ಕಡೆ ಎಲ್ರಿಗೂ ಕೂಡ ಊಟ ಕೊಡೋಕೆ ಶುರು ಮಾಡ್ತಿದ್ರೆ ಈ ಕಡೆ ಭಾನುಮತಿ ತನ್ನ ಮೊದಲು ತುತ್ತು ವಿಜಯಗೆ ಅಂತ ಹೇಳಿ ಕೊಡೋಕೆ ಹೋದಾಗ ಈ ಕಡೆ ಗೀತಾ ತಿನ್ಬೇಡ ವಿಜಯ್, ಅದರಲ್ಲಿ ಭಾನುಮತಿ ವಿಷಯ ಬೆರೆಸಿದಾಳೆ ಅಂತದಾಗ ಈ ಕಡೆ ವಿಜಯ್ ಸಿಟ್ಟಾಗ್ಬಿಡ್ತಾನೆ. ಏನು ಹೇಳ್ತಿದ್ಯಾ ಗೀತಾ, ಯಾಕಮ್ಮ ನನ್ನ ಮಗಂಗೆ ನಾನು ವಿಷಯ ಬೆರೆಸ್ಲಿ ಅಂತ ಭಾನುಮತಿ ಹೆವಿ ಡ್ರಾಮಾ ಮಾಡ್ತಿದ್ರೆ, ಏನು ಗೀತಾ ನಿನಗಾಗಲ್ಲ ಅಂತ ಎಂಥ ಮಾತು ಹೇಳ್ತಿದ್ಯಾ, ಇವತ್ತಿನ ಕ್ಷಣನೇ ಹಾಳು ಮಾಡಿಬಿಟ್ಟೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಗೀತಾಗೆ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾನೆ. ಈ ಕಡೆ ಭಾನುಮತಿಯವರಂತೂ ಹೆವಿ ಡ್ರಾಮಾ ಮಾಡೋಕೆ ಶುರು ಮಾಡ್ತಾರೆ, ಹತ್ಕೊಂಡು ಕರ್ಕೊಂಡು. ಈ ಕಡೆ ಕಿರಣ್ ನಮ್ಮಂಗೆ ನೋವಾಯಿತು ಅನ್ನೋ ಡ್ರಾಮಾ ಹತ್ರ. ಈ ಕಡೆ ವಿಜಯ್ ಬಂದು ಅಮ್ಮಂಗೆ ಸಾರಿ ಕೇಳೋ ಡ್ರಾಮಾ, ಎಲ್ಲ ಕೂಡ ಡ್ರಾಮಾ ಡ್ರಾಮಾ ಡ್ರಾಮಾ. ಈ ಕಡೆ ಗೀತಾನ ಯಾಕೆ ಈ ರೀತಿ ಹೇಳಿದೆ ಏನಾಯಿತು ಅಂತ ಕೇಳೋದಕ್ಕೆ ಈ ಕಡೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಮ್ಮ, ಅದರಲ್ಲಿ ಖಂಡಿತ ವಿಷಯ ಬೆರೆಸಿದ್ದಾರೆ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋ ತೋರಿಸ್ತಿದ್ದಾಗ ಈ ಕಡೆ ಭಾನುಮತಿ ನಾನೇ ತಿಂದು ನನ್ನ ಮಗಂಗೆ ಕೊಡ್ತೀನಿ ಅಂತ ಇಬ್ರು ಕೂಡ ತಿಂದು ಸಾಬೀತುಪಡಿಸಿ ವಿಶ್ವಾಸ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.